ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ ರಾಜಸಭಾ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಹಾಗೆಯೇ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 9, 2026ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರೀಸ್ ವಿ ಎಂಟರ್ಟೈನ್ಮೆಂಟ್ಸ್. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಮೂರ್ತಿ, ಪ್ರೊಡ್ಯೂಸರ್ ಬೈ ವಿಶ್ವಪ್ರಸಾದ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಪ್ರಭಾಸ್, ಸಜ್ಜುದಾತಿ, ನಿತಿನ್ ಅಗರ್ವಾಲ್, ರದಿ ಕುಮಾರ್, ಇನ್ನೂ ಹಲವಾರು ನಟ ನಟಿಯರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 420 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 720 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ. ಹಾಗೆಯೇ ತೆಲುಗಿನಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಪ್ರಭಾಸ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ ಅಂತ ಹೇಳಬಹುದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳೋದಾದರೆ, ಪ್ರಭಾಸ್ ಅನ್ನೋ ವ್ಯಕ್ತಿ ಯೋಗಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಯೋಗಿ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವರ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ತಂದೆ ತಾಯಿ ಕೂಡ ಇರ್ತಾರೆ. ಆದರೆ ಅವರ ತಾತನ ಬಗ್ಗೆ ಅವರ ಒಂದು ಯೋಗಿಗೆ ತುಂಬ ಆಸಕ್ತಿ ಇರುತ್ತೆ. ಹಾಗೆಯೇ ಅವ್ರ ತಾತನ ಮನೆಯನ್ನು ನೋಡೋಕ್ಕೆ ಅಂತ ಹೋದಾಗ ಅದು ಒಂದು ಪಾಲ್ ಮನೆ ಆಗಿರುತ್ತೆ. ಆ ಪಾಲ್ ಮನೆಯಲ್ಲಿ ಹೋಗಿ ಅವರ ಒಂದು ಎಲ್ಲನೂ ಕೂಡ ಚೆಕ್ಔಟನ್ನು ಮಾಡ್ತಾ ಇರ್ತಾರೆ. ಆಗುತ್ತೆ ಇರಬೇಕಾದ್ರೆ ಒಂದು ಬುಕ್ ಸಿಗುತ್ತೆ. ಬುಕ್ಕನ್ನು ಓದ್ತಿರುವಾಗ ಸುಮಾರು ಶಬ್ದಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ದರಿಂದ ಯೋಗಿ ಅವರು ಕೂಡ ಅದನ್ನೆಲ್ಲ ನೋಡೋಕ್ಕೆ ಅಂತ ಹೊರಗಡೆ ಬಂದಾಗ ಅಲ್ಲಿ ಸುಮಾರು ವಿಚಿತ್ರವಾದ ಶಬ್ದಗಳು ನಡೀತಿರುವ ಕಾರಣದಿಂದ ಅದನ್ನು ಒಬ್ಬ ಮಾಟವಾದ ವ್ಯಕ್ತಿಗಳು ಬಂದು ಅದನ್ನೆಲ್ಲ ಶಕ್ತಿಗಳನ್ನೆಲ್ಲ ಬಂಧಿಸ್ತಾರೆ. ಹಾಗೆಯೇ ಇವರುಗಳೇ ಹೇಳ್ತಾರೆ ಯೋಗಿ ಅವರಿಗೆ, ನಿಮ್ಮ ತಾತವರು ಈ ರೀತಿ ಒಂದು ದೇಹದ ಒಂದು ಆತ್ಮ ಇಲ್ಲೇ ಇದೆ, ಅದನ್ನು ಮುಕ್ತಿಗೊಳಿಸ್ಬೇಕು ಅಂತ ಹೇಳಿ ಅವರಿಗೆ ಒಂದು ಕಾರ್ಯಗಳನ್ನೆಲ್ಲ ಹೇಳ್ತಾರೆ. ಯೋಗಿ ಅವರು ಕೂಡ ಅದನ್ನೆಲ್ಲ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತೇಳಿ ಯೋಗಿ ಅವರು ಅವರ ಕಾರ್ಯಗಳನ್ನು, ಸ್ವಾಮೀಜಿ ಹೇಳೋ ಕಾರ್ಯಗಳನ್ನು ಯೋಗಿಯವರು ಪೂರ್ಣಗೊಳಿಸ್ತಾರೆ. ಹಾಗೆಯೇ ಅವರ ತಾತ ಆತ್ಮಹತ್ಯೆಗೆ ಶಾಂತಿ ಸಿಕ್ಕು ಅವರಿಗೆ ಒಂದು ಮುಕ್ತಿ ಆಗುತ್ತೆ. ಹಾಗೆಯೇ ಯೋಗಿ ಅವರು ತಂದೆ ತಾಯಿಯನ್ನು ಕರ್ಕೊಂಡು ಬಂದು ಅವರ ಅವರ ಮನೇಲಿ ಜೀವನವನ್ನು ಕಳೆಯಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರ ಒಂದು ಪ್ರೀತಿ ಹುಡುಗಿನೂ ಕೂಡ ಮದುವೆ ಆಗ್ತಾರೆ ಅವ್ರ ತಂದೆ ತಾಯಿ ಹೇಳ್ದಂಗೆ. ಹಾಗೆಯೇ ಅವರ ತಾಯಿಗೂ ಕೂಡ ತುಂಬ ಖುಷಿಯಾಗಿ ಅವರ ಜೀವನವನ್ನು ನಡೆಸ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.